ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಒಬ್ಬಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬಂದಿತ್ತು. ಒಂದು ಕೈಯಲ್ಲಿ ನೋಡಿ ಈ ರೀತಿ ಮುದ್ರಿದೆ, ಫುಲ್ಲು ಫೋಲ್ಡ್ ಆಗ್ತಾ ಇತ್ತು. ಆ್ಯಕ್ಚುಲಿ ಇದು ನಮ್ಮ ಅಮ್ಮ ಮಾಡಿರೋದು. ನಮ್ಮಮ್ಮ ಒಬ್ಬಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ. ಇದನ್ನು ಒಬ್ಬಟ್ಟನ್ನ ನಾವು ಕಾಯ್ದಿರ ಹಾಲು ಜೊತೆ ತಿನ್ಬೋದು ಅಥವಾ ತುಪ್ಪದ ಜೊತೆ ತಿನ್ಬೋದು. ಎರಡು ಜೊತೆನೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನನಗೆ ಹಾಲಿನ ಜೊತೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇವಾಗ ನೋಡಿ ಒಬ್ಬಟ್ಟನ್ನ ಬೇಯಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿತ್ತಂದರೆ ನಮ್ಮಮ್ಮ ತಟ್ತಾಯಿದ್ರು, ನಾನು ಬೇಯಿಸ್ತಾ ಇದ್ದೆ. ಒಬ್ಬಟ್ಟು ತುಂಬ ಸಾಫ್ಟಾಗಿ ಬಂದಿತ್ತು. ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರಬೇಕಂದ್ರೆ ಮೊದಲನೇದಾಗಿ ಮೈದಾ ಚೆನ್ನಾಗಿರಬೇಕು ಮತ್ತು ಅದರೊಳಗಡೆ ಕೂಡ ಚೆನ್ನಾಗಿದ್ದರೆ ಒಬ್ಬಟ್ಟು ನಿಜವಾಗ್ಲೂ ಸಖತ್ತಾಗಿ ಬರುತ್ತೆ. ನೋಡಿ ಇವಾಗ 1 kg ಮೈದಾ ತೊಗೊಂಡಿದ್ದೀವಿ. 1 kg ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಬೇಕು. ಅರಿಶಿನ ಪೌಡ್ರ್ ಹಾಕೊಳ್ಳೋದ್ರಿಂದ ಒಬ್ಬಟ್ಟು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಮಿದಿಬೇಕು. ನೋಡಿ ನೆಕ್ಸ್ಟು ನಾನಿಲ್ಲಿ ಕಡಲೆಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಕಡಲೆಬೇಳೆನ ನಾನೊಂದು 3 ವಿಷಲ್ ಹಾಕ್ಸಿದ್ದೀನಿ. ಇಲ್ಲಿ 3 ವಿಷಲ್ ಹಾಕ್ಸಿದ್ರೆ ಸಾಕು. ನಾವು ಗ್ರೈಂಡರ್ ಇದ್ದರೆ ಗ್ರೈಂಡಲ್ಲಿ ಅಥವಾ ಮಿಕ್ಸಿ ಜಾರಲ್ಲಿ ಕೂಡ ರುಬ್ಬೋದು. ನಾನು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ತೀನಿ. ನೆಕ್ಸ್ಟು ನೋಡಿ ನೀರು ಹಾಕೊಂಡು ಮಿದ್ದಿದ್ವು ಮೈದಾನ. ಇವಾಗ ಎಣ್ಣೆ ಹಾಕಿ ಮೈದಾನ ಚೆನ್ನಾಗಿ ನಾದಬೇಕು. ಈ ರೀತಿ ನೋಡಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ನೋಡಿ ಮೈದಾ ಹಿಟ್ಟನ್ನು ನಾವು ನೋಡಿ ಈ ರೀತಿ ಮೇಲೆ ಎಳೆದ್ರೆ ಕಟ್ಟಾಗಬಾರ್ದು, ಈ ರೀತಿ ಬರಬೇಕು. ಈ ರೀತಿ ಬಂದರೆ ನಮಗೆ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬಂದಿರುತ್ತೆ ಅಂತ. ಮತ್ತು ಮೈದಾ ಹಿಟ್ಟನ್ನ ಕಲಿಸ್ಬಿಟ್ಟು ನಾವು 1 ಅವರ್ ನೆನೆ ಇಡಬೇಕು. ಅಟ್ಲೀಸ್ಟ್ 1 ಅವರ್ ಇಡಬೇಕು. 2-3 ಅವರ್ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಒಂದು 2 ಅವರ್ಸು ಮೈದಾನ ಕಲಸಿ ಕವರ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ಅಷ್ಟರಲ್ಲಿ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಬೆಲ್ಲನ ಕುಟ್ಬಿಟ್ಟು ತಗೋತಿದ್ದೀನಿ ಮಿಕ್ಸಿ ಜಾರ್ಗೆ. ನೆಕ್ಸ್ಟು ಬೇಯಿಸಿರೋ ಅಂಥ ಕಡಲೆಬೇಳೆನ ಹಾಕೋತಿದ್ದೀನಿ. ನೋಡಿ ಬೆಲ್ಲ ಮತ್ತು ಕಡಲೆಬೇಳೆ, 1-2 ಏಲಕ್ಕಿ ಕಾಳು ಇಷ್ಟನ್ನು ಹಾಕೋಬಿಟ್ಟು ಒಟ್ಟಿಗೆ ರುಬ್ತಾ ಇದ್ದೀನಿ. ಅಂದರೆ ನೀವು ಮಿಕ್ಸಿ ಜಾರ್ಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಂಡು ಒಂದು 2-3 ಸಲ ರುಬ್ಕೊಳ್ಳಿ. ಈ ರೀತಿ ರುಬ್ಬಾದ್ಮೇಲೆ ನೋಡಿ ಇದೊಂದು ಟಿಪ್ಸು. ನಾವು ಹೂರಣನ ಈ ರೀತಿ ಬಾಣಲಿ ಇಟ್ಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ನಾವು ಒಬ್ಬಟ್ಟು ತಟ್ಟಬೇಕಾದ್ರೆ ಕೈಗೆ ಅಂಟೋದಿಲ್ಲ. ಇದೊಂದು ಟಿಪ್ಸು. ನೆಕ್ಸ್ಟ್ ನೋಡಿ ಇವಾಗ ಒಬ್ಬಟ್ಟು ತಟ್ತಾ ಇದೆ ನಮ್ಮಮ್ಮ. ಸ್ವಲ್ಪ ಉಂಡೆ ತಗೋಬಿಟ್ಟು, ಚಪಾತಿ ಗಾತ್ರದ ಉಂಡೆ ತಗೋಬಿಟ್ಟು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಬಿಟ್ಟು ಅದನ್ನು ಸ್ವಲ್ಪ ಅಗಲ ಮಾಡಿ ಅದರೊಳಗಡೆ ಸ್ವಲ್ಪ ಒಂಚೂರು ರವೆ ಉಂಡೆವಷ್ಟು ಹೂರಣನ ಹಾಕಿ ಇವಾಗ ತಟ್ತಾ ಇದೆ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಸ್ವಲ್ಪ ಕೂಡ ಕೈಗೆ ಅಂಟ್ತಾ ಇಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಕೈಗೆ ಸ್ವಲ್ಪನೂ ಅಂಟೋದಿಲ್ಲ. ಇವಾಗ ತಟ್ಟಾಗಿದೆ. ಇವಾಗ ನೋಡಿ ತವಾಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬೇಯಿಸೋಣ. ಇದನ್ನು ಏನಂದರೆ ಮೀಡಿಯಮ್ ಸ್ಲಿಮ್ಮಲ್ಲಿ ನಾವು ಬೇಯಿಸಬೇಕು. ಸ್ಲಿಮ್ ಜಾಸ್ತಿ ಮಾಡಿದರೆ ಒಬ್ಬಟ್ಟು ಒತ್ತು ಬಿಡುತ್ತೆ. ಈ ರೀತಿ ಮೀಡಿಯಮ್ ಸ್ಲಿಮ್ಮಲ್ಲಿ ನಾವು ಬೇಯಿಸಬೇಕು. ನಾನು ಆ್ಯಕ್ಚುಲಿ ಕರೆಂಟ್ ಸ್ಟವಲ್ಲಿ ಬೇಯಿಸ್ತಾ ಇದ್ದೆ. ಯಾಕಂದರೆ ನಿಂತ್ಕೊಂಡು ಮಾಡೋದಕ್ಕಿಂತ ಕುತ್ಕೊಂಡು ಮಾಡ್ಬೋದಲ್ಲ, ತುಂಬ ಟೈಮ್ ಹಿಡಿಯುತ್ತಲ್ಲ. ಹಾಗಾಗಿ ಕರೆಂಟ್ ಸ್ಟವಲ್ಲಿ ಬೇಯಿಸ್ತಾ ಇದ್ದೆ ಕಡಿಮೆ ಉರಿನಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಡಿಮೆ ಉರಿನಲ್ಲಿ ಬೇಯಿಸಿದಷ್ಟು ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ನಾನು ಮಾಡ್ತಿರೋ ವೀಡಿಯೋಸು ಮತ್ತು ನಾನು ಮಾಡ್ತಿರೋ ರೆಸಿಪೀಸು ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇರ್ಬೋದು ಒಬ್ಬಟ್ಟು ತುಂಬ ಸಾಫ್ಟಾಗಿ ಬಂದಿತ್ತು. ನಾನು ಮೊದಲನೇ ತೋರಿಸಿದ ಹಾಗೆ ಒಂದು ಕೈಲಿ ಹಿಂಗೆ ಫೋಲ್ಡ್ ಮಾಡಿದರೆ ಫೋಲ್ಡ್ ಆಗ್ತಾ ಇತ್ತು. ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೈದಾಗೆ ಸ್ವಲ್ಪ ಅರಿಶಿನ ಹಾಕಂದರೆ ಒಬ್ಬಟ್ಟು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪದ ಕಲರ್ ಅಂತ ಹೇಳ್ತೀವಲ್ಲ ಆ ಕಲರ್ ಬರುತ್ತೆ. ಮತ್ತು ನಾವು ಹೂರಣನ ತುಪ್ಪದಲ್ಲಿ ಹುರಿದಿರೋದ್ರಿಂದ ಒಬ್ಬಟ್ಟು ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್.